Finally, the Viper Randy Orton is back. Hey guys, welcome back to the channel. So ಎಲಿಮಿನೇಷನ್ ಚೇಂಬರ್ ಇನ್ನೂ ಕೂಡ ನಡೀತಾ ಇದೆ. ಯಾರು ಕೂಡ ಮಧ್ಯದಲ್ಲೇ ಬಿಟ್ಟು ಹೋಗ್ಬೇಡಿ, ಮುಗೀತು ಅಂತ. ಸೊ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಇವತ್ತಿನ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಷ್ಟು ನಾನು ಏನ್ ಶೋನ ಎಂಜಾಯ್ ಮಾಡಿದೆ ಅಷ್ಟರಲ್ಲಿ ಚೂರು ಕೂಡ ನನಗೆ ಬೋರಿಂಗ್ ಅನ್ಸಿಲ್ಲ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಪರ್ಫೆಕ್ಟ್ ಶೋನ ಪುಲ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಪೂರ್ತಿ ಶೋ ಮುಗಿದ ಮೇಲೆ ನೋಡ್ಬೇಕು ಇನ್ನು ಎಷ್ಟು ಎಕ್ಸೈಟೆಡ್ ಆಗಿರ್ತೀನಿ ಅಂತ. ಲಿಟ್ರಲಿ ಗೈಸ್, ಕೆವಿನ್ ಓಯನ್ಸ್ ಹಾಗೆ ಸ್ಯಾಮಿ ಝೈನ್ ಅವರಿಗೆ ಆಡ್ಸ್ ಆಫ್ ನ ತಿಳಿಸಲೇಬೇಕು. ಎಂತ ಅದ್ಭುತವಾದ ಬ್ರೂಟಲ್ ಮ್ಯಾಚ್ ನ ಇಬ್ರು ಕೂಡ ಕೊಟ್ಟಿದ್ದಾರೆ ಗುರು. ನಿಜವಾಗ್ಲೂ ಇವರಿಗೆ ಯಾಕೆ ಮೇನ್ ಚಾಂಪಿಯನ್ಶಿಪ್ ನ ನಮ್ಮ ಟ್ರಿಪಲ್ ಎಚ್ ಅವರು ಕೊಡ್ತಾ ಇಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಬ್ರೂಟಲ್ ಆಗಿ ಇವತ್ತಿನ ಇವರಿಬ್ಬರ ಮ್ಯಾಚ್ ಇತ್ತು ಅಂತಾನೆ ಹೇಳ್ಬಹುದು. ಮ್ಯಾಚ್ ಪ್ರಾರಂಭ ಆಗುತ್ತೆ, ಅನ್ಸ್ಯಾಂಕ್ಷನ್ಡ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ರೆಫ್ರಿ ಕೂಡ ಇವರಿಬ್ಬರನ್ನು ಸ್ಟಾಪ್ ಮಾಡೋಂಗಿಲ್ಲ, ಬರೀ ಪಿನ್ ಫಾಲ್ ಮಾಡಬಹುದು, ಹಾಗೆ ಟ್ಯಾಪ್ ಔಟ್ ಮಾಡಿದ್ರೆ ಅದನ್ನ ಹೇಳಬಹುದು ಅಂತಾನೆ ಹೇಳ್ಬಹುದು. ಅಂಡ್ ಮ್ಯಾಚ್ ಒಂದ್ ರೀತಿ ಸ್ಪಾಟ್ ಲೈಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸುತ್ತಮುತ್ತ ಎಲ್ಲ ಡಾರ್ಕ್ ಥೀಮ್ ನ ಇಟ್ಟು ಡಬ್ಲ್ಯೂ ಅವರು ರಿಂಗ್ ಮೇಲ್ಗಡೆ ಮಾತ್ರ ಲೈಟ್ ನ ಬಿಟ್ಟಿರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಗೆ ಈ ಒಂದು ಅಟ್ಮಾಸ್ಫಿಯರ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು. ಸ್ಟಾರ್ಟಿಂಗ್ ಇಂದಾನೆ ಇವರಿಬ್ರು ಕೂಡ ಸಿಕ್ಕಾಪಟ್ಟೆ ಬ್ರುಟಾಲಿಟಿನ ತೋರಿಸೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸ್ಟೀಲ್ ಚೇರ್ಸ್ ಗಳ ಯೂಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದ್ರ ಮೇಲೊಂದು ಟೇಬಲ್ ನ ಕೂಡ ಸೆಟಪ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಕ್ರೌಡ್ ಮಧ್ಯೆ ಹೋಗಿ ಇವರಿಬ್ರು ಕೂಡ ಹೊಡೆದಾಡ್ತಾ ಇದ್ದಾರೆ. ಅಂಡ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಎರಡೆರಡು ಟೇಬಲ್ ಮೇಲೆ ಬ್ಲೂ ಥಂಡರ್ ಬಾಂಬ್ ನ ಹಾಕಿ ಅದನ್ನ ಮುರಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಸ್ಪಾಟ್ ಗಳು ಕೂಡ ಚೆನ್ನಾಗಿತ್ತು. ಅಂಡ್ ಎಷ್ಟೇ ಬ್ರೂಟಲ್ ಸ್ಪಾಟ್ ಆದ್ರೂ ಕೂಡ ಇವರಿಬ್ರು ಕೂಡ ಮತ್ತೆ ಎದ್ಬಿಟ್ಟು ಏನು ಆಗೇ ಇಲ್ವೇನೋ ಅನ್ನೋ ರೇಂಜ್ ಗೆ ಫೈಟ್ ಮಾಡ್ತಾ ಇರ್ತಾರೆ. ಅಂಡ್ ಅದಂತೂ ಈ ಒಂದು ಮ್ಯಾಚ್ ನ ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗುತ್ತೆ. ಕ್ರೌಡ್ ಕೂಡ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ನೋಡ್ತಾ ಇರ್ತಾರೆ, ಏನ್ ಗುರು ಈಗ ಆಗ್ತಾ ಇದೆಯಲ್ಲ ಅಂತ. ನಮ್ಮ ಕೆವಿನ್ ಓಯನ್ಸ್ ಅವರು ಬೆಲ್ನು ಕೂಡ ತಗೊಂಡು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಕೆವಿನ್ ಓಯನ್ಸ್ ಅವರು ಟಾಪ್ ರೋಪ್ ಮೇಲಿಂದ ಒಂದ್ರ ಮೇಲೆ ಒಂದು ಟೇಬಲ್ ಇಟ್ಟಿರ್ತಾರಲ್ಲ ಅದ್ರ ಮೇಲ್ಗಡೆ ಎತ್ತಾಕ್ತಾರೆ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಅಂಡ್ ಇನ್ನ ಒಂದು ಮೋಸ್ಟ್ ಬ್ರೂಟಲ್ ಸ್ಪಾಟ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ಟೀಲ್ ಚೇರಿಗೆ ತಂತಿನ ಸುತ್ತಿರ್ತಾರೆ. ಅಂಡ್ ಆ ಒಂದು ಚೇರ್ ನ ಇಟ್ಕೊಂಡು ನಮ್ಮ ಸ್ಯಾಮಿ ಝೈನ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಆ ಒಂದು ಚೇರ್ ಮೇಲೆ ನಮ್ಮ ಕೆವಿನ್ ಓಯನ್ಸ್ ಅವರ ತಲೆನೂ ಕೂಡ ಹೋಗಿ ಹೊಡ್ಕೊಳ್ಳುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಅದ್ರ ಮೇಲ್ಗಡೆ ಎರಡೆರಡು ಡ್ರ್ಯಾಗನ್ ಸೂಪ್ಲೆಕ್ಸ್ ಕೂಡ ಕನೆಕ್ಟ್ ಮಾಡ್ತಾರೆ. ಒಂದು ಡ್ರ್ಯಾಗನ್ ಸೂಪ್ಲೆಕ್ಸ್ ನ ಔಟ್ ಸೈಡ್ ಕನೆಕ್ಟ್ ಮಾಡಿದ್ರೆ ಇನ್ನ ಒಂದು ಹಂಗೆ ಆ ಒಂದು ಸ್ಟೀಲ್ ಚೇರ್ ನ ಸೆಟಪ್ ಮಾಡಿ ಅದ್ರ ಮೇಲೆನೆ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ನಮ್ಮ ಕೆವಿನ್ ಓಯನ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಲಿಟ್ರಲಿ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಡ್ತಾರೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗು ಇನ್ನೂ ಕೂಡ ಬ್ರೂಟಾಲಿಟಿಯಿಂದ ತುಂಬಿತ್ತು ಅಂತಾನೆ ಹೇಳ್ಬಹುದು. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಸಡನ್ ಆಗಿ ಒಂದು ಹಲವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರು ಸ್ಯಾಮಿ ಝೈನ್ ಅವರಿಗೆ ಹಂಗೆ ಒಂದು ಪಾಪ್ ಅಪ್ ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ರಿಂಗ್ ಔಟ್ ಸೈಡ್ ನಮ್ಮ ಸ್ಯಾಮಿ ಝೈನ್ ಅವರು ಬಿದ್ದೋಗ್ಬಿಡ್ತಾರೆ. ಅಂಡ್ ಅದಾದ್ಮೇಲೆ ಒಂದು ಚೇರ್ ನ ತಗೊಂಡು ನಮ್ಮ ಸ್ಯಾಮಿ ಝೈನ್ ಅವರ ಕತ್ತಿಗೆ ಹಾಕಿ ರಿಂಗ್ ಪೋಸ್ಟ್ ಗೆ ಹೊಡಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಎರಡೆರಡು ಬಾರಿ ರಿಂಗ್ ಪೋಸ್ಟ್ ಗಳಿಗೆ ನಮ್ಮ ಕೆವಿನ್ ಓಯನ್ಸ್ ಅವರು ಸ್ಯಾಮಿ ಝೈನ್ ಅವರ ಕತ್ತಿಗೆ ಚೇರ್ ನ ಹಾಕಿ ಹೊಡಿಸ್ಬಿಟ್ಟು ರಿಂಗ್ ಏಪ್ರಿನ್ ಮೇಲೆ ಎರಡೆರಡು ಪವರ್ ಬಾಂಬ್ ನ ಹಾಕ್ತಾರೆ. ಆದ್ರೂ ಕೂಡ ನಿಲ್ಸೋದಿಲ್ಲ. ಮೂರನೇ ಪವರ್ ಬಾಂಬ್ ನ ಹಾಕಿ ನಾಲ್ಕನೇ ಪವರ್ ಬಾಂಬ್ ನು ಕೂಡ ಕನೆಕ್ಟ್ ಮಾಡಿ ನಮ್ಮ ಕೆವಿನ್ ಓಯನ್ಸ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು. ಈ ಒಂದು ಮ್ಯಾಚ್ ನ ಮಧ್ಯದಲ್ಲಿ ನಿಲ್ಸೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಕೂಡ ಬಂದು ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ಈ ಒಂದು ಮ್ಯಾಚ್ ಮಧ್ಯದಲ್ಲಿ ನಿಲ್ಲೋದಿಲ್ಲ ಅಂತಾನೆ ಹೇಳ್ಬಹುದು. ನಮ್ಮ ಕೆವಿನ್ ಓಯನ್ಸ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಸೋಲ್ಸಿ ವಿನ್ ಆದ್ಮೇಲೆ ಎಲ್ಲರೂ ಕೂಡ ನಮ್ಮ ಕೆವಿನ್ ಓಯನ್ಸ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಇನ್ನೂ ಕೂಡ ಸ್ಯಾಮಿ ಝೈನ್ ಅವರನ್ನ ಅಟ್ಯಾಕ್ ಮಾಡಬೇಕು ಅನ್ಸುತ್ತೆ. ಅಂಡ್ ಅವರು ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನೆಲ್ಲರನ್ನು ಕೂಡ ಹೊಡ್ಕೊಂಡು ಸ್ಯಾಮಿ ಝೈನ್ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ರಿಂಗ್ ಸೈಡ್ ಅಲ್ಲಿ ಮ್ಯಾಟ್ ನ ಹಾಕಿರ್ತಾರಲ್ಲ ಆ ಒಂದು ಮ್ಯಾಟ್ ನ ಕೂಡ ಅರ್ಧ ಹಾಕ್ತಾರೆ. ಇದ್ರ ಮೇಲ್ಗಡೆ ಒಂದು ಪಾಲ್ ಡ್ರೈವರ್ ನ ಕನೆಕ್ಟ್ ಮಾಡ್ತೀನಿ ಅಂತ. ಅಂಡ್ ಅದಾದ್ಮೇಲೆ ಹೋಗಿ ರಿಂಗ್ ಮೇಲ್ಗಡೆ ಸ್ಯಾಮಿ ಝೈನ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋದಾಗ ಸಡನ್ ಆಗಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅದನ್ನ ನೋಡಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಕೆವಿನ್ ಓಯನ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಅಂಡ್ ಫೈನಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತಾನೆ ಹೇಳ್ಬಹುದು. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬರ್ತಾರೆ, ಕೆವಿನ್ ಓಯನ್ಸ್ ಅವರು ಕೂಡ ಕರೀತಾ ಇರ್ತಾರೆ ಬಾ ಅಂತ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಕೆವಿನ್ ಓಯನ್ಸ್ ಅವರ ಮೇಲೆ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. RKO ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಸ್ಟೀಲ್ ಚೇರ್ ನ ಇಟ್ಕೊಂಡು ಕೆವಿನ್ ಓಯನ್ಸ್ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸ್ಟೀಲ್ ಚೇರ್ ನ ತೆಗೆದು ಎಸ್ಬಿಟ್ಟು ಒಂದು ಪಂಟ್ ಕಿಕ್ ನ ಹೊಡೆಯೋದಕ್ಕೆ ರೆಡಿ ಆಗ್ತಾರೆ. ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಇನ್ನೇನು ಪಂಟ್ ಕಿಕ್ ನ ಕನೆಕ್ಟ್ ಮಾಡಬೇಕು ಅಷ್ಟೊತ್ತಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಬಂದು ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ ಇಟ್ಕೊಬಿಡ್ತಾರೆ. ಅಂಡ್ ನಮ್ಮ ಕೆವಿನ್ ಓಯನ್ಸ್ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಸೀಕ್ವೆನ್ಸ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಓಕೆ ನಾನು ಅಟ್ಯಾಕ್
ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಟ್ ಸಡನ್ ಆಗಿ ಸೆಕ್ಯೂರಿಟಿ ಗಾರ್ಡ್ಸ್ ಗಳಿಗೆನೆ RKOನ ಹಾಕೋದಕ್ಕೆ ಶುರು ಮಾಡ್ಬಿಡ್ತಾರೆ. ಕಂಟಿನ್ಯೂಸ್ ಆಗಿ 4 RKOನ ಸೆಕ್ಯೂರಿಟಿ ಗಾರ್ಡ್ಸ್ ಗಳಿಗೆ ಹಾಕ್ತಾರೆ ಅಂತಾನೆ ಹೇಳ್ಬಹುದು. ಸೊ ಫೈನಲಿ ದ ಲೆಜೆಂಡ್ ಕಿಲ್ಲರ್ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನಮಗೆ ಇವತ್ತಿನ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಪಾಯಿಂಟ್ ಕಿಕ್ ನ ಕೂಡ ವಾಪಸ್ ತಗೊಂಡ್ ಬರ್ತೀನಿ ಅಂತ ಟೀಸ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನೆಕ್ಸ್ಟ್ ಗೈಸ್, ರಾಕ್ ಅವರ ಆಫರ್ ನ ಕೋಡಿ ರೋಡ್ಸ್ ಅವರು ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ, ಅಂಡ್ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಅದೆಲ್ಲದೂ ಕೂಡ ವಿಡಿಯೋ ಮಾಡಿ ತಗೊಂಡ್ ಬರ್ತೀನಿ. ಸದ್ಯಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಟರ್ನ್ ಆಗಿದ್ದಾರೆ. ಅದಕ್ಕೋಸ್ಕರನಾದ್ರೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ see you guys in my next video.